ಡಿಸೈಡ್ ಮಾಡ್ಕೊಳ್ಳಿ. ದೇವರ ಅದ್ಭುತ ಆಗ್ಬೇಕಾದ್ರೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿ. ಯಾರು ಏನಂತಾರೆ ತಲೆ ಕೆಡಿಸ್ಕೊಳ್ತಾರೆ, ಯಾರು ನಿಮಗೆ ಅಡೆತಡೆ ಬರ್ತಾ ತಲೆ ಕೆಡಿಸ್ಕೊಳ್ತಾರೆ, ಯಾವ ಫಂಕ್ಷನ್ ಬರ್ತಾ ತಲೆ ಕೆಡಿಸ್ಕೊಳ್ತಾರೆ. ಇವತ್ತಿನ ಫಸ್ಟ್ ಸ್ಥಾನ ದೇವರಿಗೆ ಇವತ್ತು ಮನಪೂರ್ವಕವಾಗಿ ಡಿಸೈಡ್ ಮಾಡಿ ಪ್ರಾರ್ಥನೆ ಮಾಡ್ತೀರಿ. ಎರಡನೇದಾಗಿ ನಾವು ಉಪವಾಸ ಮಾಡ್ತಿದ್ದೇವೆ, ಮೂರನೇದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ತೇವೆ, ನಾಲ್ಕನೇದಾಗಿ ನಾವು ನಂಬಿಕೆ ಉಳ್ಳವರಾಗಿರ್ತೀವಿ ಅಂತ. ಇವತ್ತು ಈ ನಾಲ್ಕು ವಿಷಯಗಳು ನಿಮ್ಮ ಒಳಗಡೆ ಇರುವುದಾದರೆ ಹೊಸ ಕಾಲಗಳು ಇಲ್ಲಿಂದ ತೆಗೆದುಕೊಂಡು ಹೋಗ್ತೇವೆ. ಅಬ್ರಹ್ಮನ ಹಾಗೆ ಆಶೀರ್ವಾದ ಆಗ್ತೀಯ. ನೀನು ಯಾವ ಅದ್ಭುತಕ್ಕೋಸ್ಕರ ಕಾಯ್ತಾ ಇದೆಯಾ ಆ ಅದ್ಭುತ ಜಗತ್ತಲ್ಲಿ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾನೆ. ಈಗಲೇ ಕಾರ್ಯ ನಡೀತಾ ಇದೆ. ಮಹಿಮೆ ನಡೀತಾ ಇದೆ. ಈಗಲೇ ಆಗದೇ ಇರುವಂತ ಕಾರ್ಯಗಳು ಯಾರಿಂದಲೂ ಆಗದೆ ಕಾರ್ಯಗಳು ಇವತ್ತು ನಿನ್ನ ಒಳಗಡೆ ಅದು ಯಾವ ಸಹಾಯ ದೊಡ್ಡ ಪರಿಶುದ್ಧಾತ್ಮನ ಅಗ್ನಿ ಒಳಗಡೆ ಕಾರ್ಯ ಮಾಡುವುದು. ಈಗಲೇ ಒಬ್ಬೊಬ್ಬರು ಮನ ಹೊಂದಿಕೊಳ್ಳುವುದು, ಒಬ್ಬೊಬ್ಬರು ಹೊಸ ಕಾರ್ಯಗಳು ಎಷ್ಟು ಜನ ನಂಬಿಕೆಯಿಂದ ಇವತ್ತು ಪ್ರಾರ್ಥನೆ ಮಾಡಿ ನೀವು ಲೈಫ್ ಸಿಂಪಲ್ ಆಗಿರೋದಿಲ್ಲ. ಯಾರು ಸಪೋರ್ಟ್ ಇಲ್ಲದೆ ದೇವರ ಸಹಾಯದಿಂದ ಯಾರು ಸಪೋರ್ಟ್ ಇಲ್ಲದೆ ದೇವರ ಸಹಾಯದಿಂದ ಅದಕ್ಕಾಗಿ ದೇವರಿಗೆ ಚಪ್ಪಾಳೆ ಈ ಎಲ್ಲ ಕುಟುಂಬಗಳು ಬದಲಾಗಬೇಕು, ಎಲ್ಲರ ಪರಿಸ್ಥಿತಿಗಳು ಬದಲಾಗಬೇಕು, ಯೇಸು ನಾಮದಲ್ಲಿ ಬದಲಾಗಬೇಕು. ಬದುಕಬೇಕಂತ ಆಲೋಚನೆ ಮಾಡುವಂತ ನನ್ನ ಲೈಫ್ ಅಲ್ಲಿ ಏನು ಅದ್ಭುತನೇ ಆಗಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದು ಕೆಲವರು ದೇವರ ಆತ್ಮ ಹೇಳ್ತಾ ಇದ್ದಾರೆ. ಕೆಲವರು ಹೆಣ್ಮಕ್ಳು ಇದ್ದಾರೆ, ನಾನು ಯಾಕೆ ಬದುಕಬೇಕಪ್ಪ, ಏನಾರ ಮಾಡ್ಕೊಳ್ಬೇಕು, ಸಾಯಿಲಿ ಬೆಟರ್ ಅನ್ಕೊಂಡಿದ್ದೀನಿ. ಬಟ್ ದೇವರ ಆತ್ಮ ಹೇಳ್ತಾ ಇದ್ದೀನಿ, ನಿನ್ನ ಲೈಫ್ ನೀನು ಅನ್ಕೊಂಡ ರೀತಿ ಅಲ್ಲ, ಅವರ ಮುಂದೆ ನಿನ್ನನ್ನು ಬೇರೆ ಎತ್ತುವಂತ ದೇವರು ಮಾಡ್ತಾ ಇದ್ದಾರೆ. ಎಷ್ಟು ಜನ ಹಿಂಗೆ ಅನ್ಕೊಂಡಿದ್ದೀರಲ್ಲ, ದೇವರಾತ್ಮ ನಿಮಗೆ ಮಾತಾಡ್ತಾರೆ. ಇರುವಾಗಲಾಗಿ ಆಲೋಚನೆ ಮಾಡಿದ್ರು ಒಳಗಡೆ ದೇವರಾತ್ಮ ಮಾತಾಡ್ತಾರೆ. ಎರಡು ಪಟ್ಟು ಬೇರೆ ತರ್ತಾ ಇದ್ದಾರೆ, ಎರಡು ಪಟ್ಟು ನಿನ್ನನ್ನು ಮೇಲೆ ಅವರ ಮುಂದೆ ಎತ್ತುತ್ತಾ ಇದ್ದಾರೆ. ನಿನ್ನ ಲೈಫಲ್ಲಿ ಯಾವತ್ತೂ ಅದ್ಭುತ ಆಗಲ್ಲ ಅನ್ಕೊಂಡಿದ್ದೀನಿ, ಆದ್ರೆ ಇವತ್ತು ದೇವರಿಗೆ ಒಪ್ಪಿಸ್ಕೊಡು. ಅಪ್ಪ
ದೇವರಾತ್ಮನೆ ಹೀಗೆ ಮಾಡಿಸಬಹುದು. ಈಗಲೂ ಈಗಲೂ ಕಳಿಸಿಸು ಆ ಒಳಗಡೆ ಕಾರ್ಯಗಳು ಜರುಗುತ್ತವೆ.